ದಿನಾಚರಣೆಯ ಬಗ್ಗೆ ಭಾಷಣ ಮಾಡುತ್ತಿದ್ದೇನೆ. ವೇದಿಕೆ ಮೇಲಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಸ್ನೇಹಿತರೆ, ಎಲ್ಲರಿಗೂ ಶುಭಾಶಯಗಳು. ಪ್ರಥಮವಾಗಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
Good morning to all my teachers, parents and dear friends. I am Meghana. I am studying in 6th class. Today we are together and celebrate our Independence Day. Independence means the state of being free and not controlled by another person or country. ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಜ್ಞಾಪನ. ನಾನು 5ನೇ ತರಗತಿಯ ವಿದ್ಯಾರ್ಥಿ. ಈ ದಿನ ನಮಗೆ ಬ್ರಿಟಿಷರಿಂದ ಮುಕ್ತಿ ಪಡೆದ ದಿನ. ಈ ದಿನ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ದಿನ ನಮಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ನಾಯಕರು ಗಾಂಧಿ ತಾತ, ಸರ್ದಾರ್ ವಲ್ಲಭಾಯ್ ಪಟೇಲ್, ಗಾಂಧಿ ತಾತ ಇನ್ನು ಮುಂತಾದವರು ತಮ್ಮ ಜೀವವನ್ನು ಅರ್ಪಿಸಿದ್ದಾರೆ. ಇಂತಹ ಮಹಾನ್ ನಾಯಕರಿಗೆ ಧನ್ಯವಾದ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. Everyone, respected principal, teachers, parents, and my dear friends. My name is Yatiksha, 2nd standard. Today is 15th August. ನಾನು 7ನೇ ತರಗತಿಯ ವಿದ್ಯಾರ್ಥಿ. ಪ್ರಥಮವಾಗಿ ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ದಿನವು ಭಾರತದಲ್ಲಿ ಅತ್ಯಂತ ದಿನವಾಗಿದೆ. ಎಲ್ಲ ಭಾರತೀಯ ನಾಗರಿಕರಿಗೆ ಇಂದು ಪ್ರಮುಖ ದಿನವಾಗಿದೆ. ಏಕೆಂದರೆ ಭಾರತವು 1947 ಆಗಸ್ಟ್ 15ರಂದು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಈ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗೂ ಇನ್ನು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ದಿನವಾಗಿದೆ. My name is Rakshit. I am studying in 6th standard. Today is 15th August. India got freedom on this day. Everybody sings the national anthem. Independence Day is the celebration of our freedom. We should be grateful to our freedom fighter. I am proud to be an Indian. I love my country. Jai Hind, Jai Bharat. Good morning everyone. My name is Naushad. Today is 15th August. First wish you all a happy Independence Day. Is 1718 Independence Day. 78 Independence Day. 1947 he got Independence Day. ಶ್ರೀಯುತ ಬದರಿನಾಥ್ ಸರ್ ಅವರು ತುಂಬ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಮೊಬೈಲ್ ಕೀಳೋ ಹೇಗೆ ಅದು ಅಂಟ್ಕೊಳ್ಬಾರ್ದು, ಅದನ್ನು ಹೇಗೆ ಹೋಗ್ಲಾಡಿಸ್ಕೊಳ್ಬೇಕು, ನಾವು ಹೇಗೆ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ. ಅವರು ಕಲಿತ ಶಾಲೆ ಬಗ್ಗೆ ತುಂಬ ಅಭಿಮಾನವನ್ನು ಇಟ್ಕೊಂಡು ನಾನು ನನ್ನ ಕೈಲಾದ ಸಹಾಯವನ್ನು ಪ್ರತಿ ಸಲನೂ ನಾನು ಮಾಡ್ತೀನಿ ಅಂತ. ಅದಕ್ಕೆ ಮಕ್ಕಳೆಲ್ಲದು ಇಂಟ್ರೆಸ್ಟ್ ಕೊಟ್ಟು ಓದಿದ್ರೆ ತುಂಬ ನೀವು ಬೆಳಿಬೋದು. ದಿನದಿನಕ್ಕೆ ಗೌರ್ಮೆಂಟ್ ಸ್ಕೂಲ್ ಮುಗ್ತಾ ಇದೆ. ನೀವು ಇರೋದೇ ಓದಿ ಒಳ್ಳೆ ಸ್ಥಾನಮಾನಕ್ಕೆ ಹೋದ್ರೆ ಬೇರೆ ಸ್ಕೂಲ್ ಓದ್ ಮಕ್ಕಳೆಲ್ಲ ಹೇಳಿ ಗೌರ್ಮೆಂಟ್ ಸ್ಕೂಲ್ ಈಗ ನೀವೇ ನೋಡ್ಕೊತೀರ, ಆ ಕಡೆ ಬರ್ತೀರಲ್ವಾ, ನೀವು ಓದಷ್ಟು ಆ ಮಕ್ಕಳು ಓದ್ತಾರ. ಓದಿದ್ದೀನಲ್ಲ ನಾನು ಎಷ್ಟೋ ಜನ ನಿಮಗೆ. ಹಾಂ, ಅದೇ ಥರ ಇಂಟ್ರೆಸ್ಟ್ ಕೊಟ್ಟು ಹೋದ್ರೆ ಪ್ರೈವೇಟ್ ಸ್ಕೂಲ್ ಮುಂದೆ ನೀವೇನೂ ಅಲ್ಲ. ಅವ್ರುಗಳೇನಡಿ ನೀವು ಕೂಡ ಚೆನ್ನಾಗಿ ಓದ್ಬೋದು. ಹೇಳ್ತಾರಲ್ಲ, ರ್ಯಾಂಕ್ ಬಂದರೆ ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಅವ್ರಿಗೆ ನಮ್ಮ ಸ್ಕೂಲ್ಗೆ ಹೆಚ್ಚಮ್ಮೆ ಬರ್ತಾರೆ ಕರ್ಕೊಬರೋಕ್ಕೆ ಅಂತ. ಬರ್ತಾರೆ ಕರ್ಕೊಬರೋಕ್ಕೆ, ನೀವು ತಪ್ಸ್ಕೊಂಡಾಗೆಲ್ಲ ಫೋನ್ ಮಾಡ್ತಾರೆ, ಕರ್ಕೊಬ್ತಾರೆ. ಪ್ರೈವೇಟ್ ಸ್ಕೂಲ್ ಯೋಚನೆ ಮಾಡಲ್ಲ. ಎಲ್ಲ ಥರ ಸೌಕರ್ಯ ಐತೆ ಗೌರ್ಮೆಂಟ್ ಸ್ಕೂಲಿಂದ. ಯಾರಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ನಮಗೆ? ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು. ಸುಮಾರು 250 ವರ್ಷಗಳ ಕಾಲ ನಮ್ಮ ದೇಶವನ್ನು ಬ್ರಿಟಿಷರು ಆಳ್ವಿಕೆ ಮಾಡಿದ್ರು. ನಮ್ಮ ದೇಶಕ್ಕೆ ಬಂದು ನಮ್ಮನ್ನೇ ಅವರು ಏನು ಮಾಡ್ಕೊಂಡಿದ್ರು, ಕೆಲಸದವರನ್ನಾಗಿ ಮಾಡಿಕೊಂಡು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ರು. ಯಾರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು? ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಈ ಒಂದು ಶುಭ ದಿನದಂದು ನಾವು ಕೇವಲ ಮಹಾತ್ಮ ಗಾಂಧೀಜಿಯನ್ನೇ ಅಲ್ಲ, ಅವರ ಅನುಯಾಯಿಗಳೆಲ್ಲರನ್ನೂ ಕೂಡ ಸ್ಮರಿಸಬೇಕು. ಮತ್ತು ನಮಗೆ ಸಿಕ್ಕಿರುವಂಥ ಸ್ವಾತಂತ್ರ್ಯವನ್ನು ನಾವು ಏನು ಮಾಡಬೇಕು, ಸದುಪಯೋಗ ಪಡಿಸ್ಕೋಬೇಕು. ಬದ್ರಿನಾಥ್ ಸರ್ ಅವ್ರು ಕೇಳಿದ್ರಿ ಅಲ್ವಾ, ಎಲ್ಲ ಏನು ಹೇಳಿದ್ರು ಅವರು? ಏನು ನೋಡಬಾರ್ದು? ಮೊಬೈಲ್ ನೋಡಬಾರ್ದು ಜಾಸ್ತಿ. ಆ ಒಂದು ಸಮಯವನ್ನು ಬೇರೆ ಇನ್ಯಾವುದು ಬಳಸ್ಕೋಬೋದು. ನಾವು ಪುಸ್ತಕಗಳನ್ನು ಓದೋದಕ್ಕೆ ಬಳಸ್ಕೋಬೋದಲ್ವಾ. ಹೆಚ್ಚು ಓದಿದ್ರೆ ನಮ್ಮ ಜ್ಞಾನ ಹೆಚ್ಚು ವೃದ್ಧಿ ಆಗುತ್ತೆ. ಮತ್ತು ನಮ್ಮ ದೇಶಕ್ಕೆ ನಾವು ಏನಾದರೂ ಕೊಡುಗೆಗಳನ್ನು ಸಲ್ಲಿಸ್ಬೋದು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಭವ್ಯ ಭಾರತದ ಪ್ರಜೆಗಳು. ನೀವೆಲ್ಲ ಒಳ್ಳೆಯ ಒಂದು ದಾರಿಯಲ್ಲಿ ನಡೆದು ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು
ತರಬೇಕು ಅಂತ ಹೇಳ್ತಾ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೂಡ ನಾನು ಈ ಒಂದು ದಿನ ಸ್ಮರಿಸಿಕೊಳ್ಳುತ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ಈ ದಿನ ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು 1947ಕ್ಕೆ ಬಂದು ಇಲ್ಲಿವರೆಗೂ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. 78ನೇ ಬಾರಿ ಆಚರಣೆ ಮಾಡುವ ಸುಯೋಗ ನಮ್ಮೆಲ್ಲರಿಗೂ ದೊರೆತಿದೆ. ಈ ಒಂದು ಸಮಯದಲ್ಲಿ ನಮ್ಮ ಶಾಲಾ ಆವರಣದಲ್ಲಿ ಆಗಮಿಸಿರುವಂಥ ಎಲ್ಲ ಗಣ್ಯರು, ಮುಖಂಡರು, SLC ಸದಸ್ಯರು ಹಾಗೂ ಅಧ್ಯಕ್ಷರು ಮತ್ತು ಈ ಗ್ರಾಮದ ಮುಖ್ಯಸ್ಥರಾದಂಥ ಶ್ರೀಯುತ ಮಂಜುನಾಥ್ ಸರ್ ಅವರು ಮತ್ತು ಶ್ರೀಮತಿಯವರು ಮತ್ತು ಈ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಯಾರು ರೇಖಾ ಅಧ್ಯಕ್ಷರಾಗಿರುವಂಥ ರೇಖಾ ಅವರು, ಶ್ರೀಯುತ ಚಂದ್ರು ಅವರು, ಶ್ರೀಯುತ ಚಿಕ್ಕಯ್ಯ ಅವರು, ಶ್ರೀಮತಿ ರಾಚಮ್ಮ ಅವರು, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರು ಇನ್ನು ಕೆಲವೇ ನಿಮಿಷದಲ್ಲಿ ಆಗಮಿಸ್ಬೋದು ಅಂತ ಕಾಣುತ್ತೆ. ಅವರಿಗೂ ಮತ್ತು ಊರಿನ ಎಲ್ಲ ಮುಖಂಡರುಗಳಿಗೂ ನಮ್ಮ ಈ ಶಾಲೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಹಿರಿಯರು ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಈ ಕಾರ್ಯಕ್ರಮ ಮುಂದೆ ಚಾಲನೆ ಮಾಡಿಕೊಡ್ಬೇಕು ಅಂತ ಕೇಳ್ತಾ ನಮ್ಮ ಬದ್ರಿನಾಥ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸುಮಾರು ದಿನದಿಂದ ನಮ್ಮ ಶಾಲೆಯಲ್ಲಿ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಶೀಲಾ ಅವರು ನಮ್ಮ ಶಾಲೆಯ ಕಾರ್ಯಕ್ರಮ ಮತ್ತು ಪ್ರವಚನಗಳಲ್ಲಿ ಭಾಗಿಯಾಗಿ ನಮ್ಮ ಶಾಲೆ ಪ್ರಗತಿಯತ್ತ ಸಾಗಿಸಲಿಕ್ಕೆ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರಿಗೆ, ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮಕ್ಕಳು ಯಾಕೆಂದರೆ ದಿನ ದಿನ ನಮ್ಮ ಶಾಲೆಯಲ್ಲಿ ಕಮ್ಮಿ ಆಗ್ತಾ ಇದೆ. ಯಾಕೋಗೋದು ತುಂಬ ದುಃಖವಾಗ್ತದೆ. ನಾವು ಹೋಗ್ತಿದ್ದಾಗ ಇದೇ ಶಾಲೆಯಲ್ಲಿ ನಾವು ಓದ್ತಿದ್ದಾಗ ಶಾಲೆ ಕೊಠಡಿಗಳೇ ಸಾಕಾಗ್ತಿರ್ಲಿಲ್ಲ. ನಾನು ನಮ್ಮ ಪೋಷಕ ಶಿಕ್ಷಣ ಇಲಾಖೆಗೆ ಬಂದಾಗ SSC ಕೊಠಡಿಗಳಿರುತ್ತೆ, ಯಾರೇ ಬಂದ್ರೂ ಕೂಡ ನಾವು ಅದಕ್ಕೆ ತಿಳುವಳಿಕೆ ಹೇಳ್ತಾ ಇರ್ತೀನಿ. ಖಂಡಿತ ನೀವು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಥರದ ಸೌಲಭ್ಯಗಳು ಇದೆ, ಇದನ್ನು ಉಪಯೋಗಿಸ್ಕೋಬೇಕು. ಪೋಷಕರ ವರ್ಗದವರು ಮತ್ತು ಇವರು ಶಿಕ್ಷಕರು ಅಂತ ಹೇಳಬೇಕು. ಜೊತೆಗೆ ನಾನು ಶಿಕ್ಷಕರ ಒಂದು ಕೇಳ್ಕೊಳ್ತಾ ಇದ್ದೀನಿ. ಮೊನ್ನೆ ಚೆನ್ನೈನಲ್ಲಿ ಮತ್ತು ನಮ್ಮ ಕೊಡಗು ಮತ್ತು ಇದರಲ್ಲಿ ನಾನು ಇದು ಮಟ್ಟಿಗೆ ಒಂದು ಮೊಬೈಲ್ ಕೀಳು ಮಕ್ಕಳಿಗೆ ಬರ್ತಾ ಇದೆ. ಡಿಪ್ರೆಷನ್ ಇದು ಅಂತಂದ್ಬಿಟ್ಟು ನಾವು ಸರ್ವೆ ಮಾಡಿದಾಗ ಇಡೀ ನಮ್ಮ ಇದರಲ್ಲಿ ಮೊಬೈಲ್ ಬಗ್ಗೆ ಸ್ವಲ್ಪ ಮಾಡಿದ್ರೆ ಡಿಪ್ರೆಷನ್ ಹೋಗಿದೆ. ಸುಮಾರು 10 ಮಕ್ಕಳು ಅದರಲ್ಲಿ ಸಾವಿರನಾಗಿದ್ದಾರೆ. ನೀವು ಮಕ್ಕಳು ಏನ್ ಗೊತ್ತಾ, ಮೊಬೈಲನ್ನ ಅವಾಯ್ಡ್ ಮಾಡಿ, ಮನೆಯಲ್ಲಿ ಮೊಬೈಲ್ಗಳನ್ನ ನೋಡಬಾರದು. ಅಥವಾ ಪೋಷಕರ ವರ್ಗದವರು ಖಂಡಿತ ಮಕ್ಕಳಿಗೆ ಮೊಬೈಲನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ನೀವು ಶಿಕ್ಷಕರಿಂದಲೂ ಕೂಡ ಅದರ ಬಗ್ಗೆ ಸ್ವಲ್ಪ ಪೋಷಕರಿಗೆ ನೀವು ಮೀಟಿಂಗ್ ಆದಾಗ ಸ್ವಲ್ಪ ತಿಳುವಳಿಕೆ ಹೇಳಿ. ಇದರಿಂದ ಮಕ್ಕಳಿಗೆ ಇದು ಸ್ವಲ್ಪ ಇದಾಗ್ತಾ ಇದೆ. ಅದರಿಂದ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಮಕ್ಕಳು ಸ್ವಲ್ಪ ಓದಿನ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಮಾಡ್ಕೊಂಡು ಬಂದರೆ ನಿಮಗೆ ಫ್ಯೂಚರ್ನಲ್ಲಿ ಒಳ್ಳೆ ಥರದ ಒಂದು ಇದಿರುತ್ತೆ. ಅದೇ ರೀತಿಯೇ ನಮ್ಮ ಮುಖ್ಯ ಶಿಕ್ಷಕರು ಕೇಳ್ಕೊಳ್ತಾ ಇರೋದು ಏನಂತಂದರೆ, ಇದು ಬರ್ತಕ್ಕಂಥ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆ ಯಾರು SSC ಸಂಧ್ಯಾ ಸುರಕ್ಷಾ ಯೋಜನೆ ಕೇಂದ್ರ ಸರ್ಕಾರದವ್ರು ಮಾಡಿದ್ದಾರೆ. ಯಾರು ಮಾಡ್ತಿಲ್ಲ ಅಂತಂದರೆ ಖಂಡಿತ ಬಂದು ವರ್ಷಾಚರಣೆ ಮಾಡಿ. ಅದೇ ರೀತಿಯೇ ಇವಾಗ ಗಂಡು ಮಕ್ಕಳಿಗೆ ಒಳ್ಳೆ ಯೋಜನೆಯನ್ನು ಮಾಡಿದ್ದಾರೆ. PPF ಪಬ್ಲಿಕ್ ಪ್ರಾವಿಡೆಂಟ್ ಸೇಮ್ ಅವ್ರು ಹೆಣ್ಮಕ್ಳಿಗೆ ಏನಿದೆ ಸೌಲಭ್ಯ, ಅದೇ ಸೌಲಭ್ಯ ಅವ್ರಿಗೂ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಅವರು ಮಾಡಿಸ್ಕೋಬಹುದು. ಗಂಡು ಮಕ್ಕಳಿಗೂ ಉಂಟು, ಹೆಣ್ಮಕ್ಳಿಗೂ ಉಂಟು. ಇದನ್ನು ಶಿಕ್ಷಕರು ಅವರ ಪೋಷಕರಿಗೆ ಹೇಳಿ ಅದನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಒಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ಇದು ಮಾಡಿ. ಅದೇ ರೀತಿ ನಾನು ಪ್ರತಿ ವರ್ಷನೂ ಕೂಡ ಕೇಳ್ಕೊತಾ ಇದ್ದೀನಿ ಮುಖ್ಯ